ಹಾಯ್ ಹಲೋ ಫ್ರೆಂಡ್ಸ್, SMR ಕಿಚನಿಂದ ಸ್ವಾಗತ. ಇವತ್ತು ನಾನು ನಿಮಗೆ ಬಟರ್ ಚಿಕನ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಾವು ಚಿಕನನ್ನು ತೆಗೆದುಕೊಳ್ಳೋಣ. ನಾನು ಇಲ್ಲೇ ಒಂದು 2 kg ಚಿಕನ್ ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಈಗ ಮ್ಯಾರಿನೇಷನ್ ಮಾಡೋಣ. ಮೊದಲಿಗೆ 2 ಟೀ ಸ್ಪೂನಷ್ಟು ಉಪ್ಪು, 2 ನಿಂಬೆಹಣ್ಣಿನ ರಸ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರಿಶಿಣ, ಹಾಗೆ 1 ಕಪ್ಪಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೈಡಿಗೆ ಇಡೋಣ. ಹಾಗೆ ನಾನಿಲ್ಲಿ 1 ಕಪ್ಪಷ್ಟು ಫ್ರೆಶ್ ಕ್ರೀಮನ್ನು ತೆಗೆದು 2 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಸಕ್ಕರೆ, ಹಾಗೆ 1 ಸ್ಮಾಲ್ ಕಪ್ಪಷ್ಟು ಹಾಟ್ ಆ್ಯಂಡ್ ಸ್ವೀಟ್ ಸಾಸನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಮಸಾಲಕ್ಕೆ ನಾನಿಲ್ಲಿ 4 ಈರುಳ್ಳಿ, 5 ಟೊಮಾಟೊ, ಅದನ್ನು ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ದೊಡ್ಡ ಏಲಕ್ಕಿ, ತೇಜ್ಪತ್ತ, ದಾಲ್ಚಿನ್ನಿ, ಕರಿಮೆಣಸು, ಹಾಗೆ ಲವಂಗ, ಗೋಡಂಬಿ, ಬಿಳಿ ಎಳ್ಳು, ಬೆಳ್ಳುಳ್ಳಿ, ಅಲ್ಲ, ಹಾಗೆ ಏಲಕ್ಕಿಯನ್ನು ತೆಗೆದುಕೊಳ್ಳಿ. ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಅಲ್ಲ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಮತ್ತು ಟೊಮೆಟೊ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಉಳಿದ ಎಲ್ಲ ಮಸಾಲವನ್ನು ಇದರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಲಿಕ್ಕೆ ಇಡಿ. ಇದು ಸ್ವಲ್ಪ ಸಾಫ್ಟ್ ಆದ ನಂತರ ತೆಗೆದು ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ಒಂದು ಸಾರಿ ತಣ್ಣಗಾದ ನಂತರ ಮಿಕ್ಸರ್ ಜಾರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಫೈನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನಂತರ ಅದನ್ನು ನಾವು ಈ ಥರ ಸೋಸಿ ತಕ್ಕೋಬೇಕು, ಯಾಕಂದರೆ ನಮಗೆ ಫುಲ್ ಫೈನ್ ಪೇಸ್ಟ್ ಮಸಾಲ ಬೇಕಾಗ್ತದೆ. ಹಾಗೆ ಗ್ರೈಂಡ್ ಮಾಡಿ ಹಾಕ್ಬೋದು, ಆದರೆ ಇದರಲ್ಲಿ ನೋಡಿ ಈ ಥರ ಸ್ವಲ್ಪ ರಫ್ ಆಗಿ ಮಸಾಲ ಉಳಿಯುತ್ತೆ. ಅದು ತೆಗೆದು ನಾವು ಬಿಸಾಡಿ ಈ ಥರ ಫೈನಾಗಿರೋ ಮಸಾಲವನ್ನು ನಾವು ತೆಗೆದು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ಒಂದು ಪಾತ್ರೆಯಲ್ಲಿ ಬಟರನ್ನು ಹಾಕೋಣ. ಹಾಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಕರಗಿದ ನಂತರ ಖಾರ ಪುಡಿಯನ್ನು ಹಾಕಿ ಹಾಗೆ ಅರಿಶಿಣ ಹಾಕಿ ಮತ್ತು ನೀವು ರುಬ್ಬಿಟ್ಟಂಥ ಮಸಾಲವನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ತೆಗೆದಿಟ್ಟಂಥ ಗರಂ ಮಸಾಲ ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಬಾಯ್ಲ್ ಮಾಡಲಿಕ್ಕೆ ಇಡಿ. ಒಂದು ಕಡೆ ಚಿಕನ್ ಮ್ಯಾಗ್ನೇಷನ್ ಮಾಡಿಟ್ಟಂಥ ಚಿಕನನ್ನು ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಎಲ್ಲವನ್ನು ಫ್ರೈ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಕೋಲ್ಸ್ ಇರುತ್ತಲ್ವ, ಅದಕ್ಕೊಂದು ಸ್ವಲ್ಪ ಬಟರನ್ನು ಹಾಕಿ ನಾವು ಒಂದು ಮುಚ್ಚಳದಿಂದ ಮುಚ್ಚಿಡೋಣ. ಯಾಕಂದರೆ ಅದರಲ್ಲಿ ಬರುವ ಒಂದು ಹೊಗೆಯಿಂದ ಅದು ತುಂಬ ಒಂದು ಫ್ಲೇವರ್ ಚೆನ್ನಾಗಿರುತ್ತದೆ. ಇದನ್ನು ನಾವು ಬಾಯ್ಲ್ ಮಾಡಲು ಇಟ್ಟಂಥ ಮಸಾಲದಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಹಾಗೆ ಹಾಟ್ ಆ್ಯಂಡ್ ಸ್ವೀಟ್ ಸಾಸ್, ಹಾಗೆ ಒಂದು ಸ್ವಲ್ಪ ಸಕ್ಕರೆ, ಹಾಗೆ ಫ್ರೆಶ್ ಕ್ರೀಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಬಟರನ್ನು ಹಾಕ್ಕೋಬೇಕು. ಒಂದು ಫುಲ್ ಬಟರನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಮೊದಲು ಹಾಫ್ ಬಟರನ್ನು ಯೂಸ್ ಮಾಡ್ತೇನೆ, ಈಗ ಹಾಫ್ ಬಟರ್ ಯೂಸ್ ಮಾಡಿದ್ದೇನೆ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಾಯ್ಲ್ ಮಾಡಲಿಕ್ಕೆ ಇಡಿ. ಈಗ ಕೊನೆಯದಾಗಿ ಒಣಗಿದ ಪುದೀನವನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಅಂದರೆ ಪೌಡರ್ ಮಾಡಿ ಅದನ್ನು ಇದರ ಮೇಲೆ ಹಾಕಿ. ಈಗ ಬಟರ್ ಚಿಕನ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ಇದನ್ನು ನೀವು ಚಪಾತಿ, ಪರೋಟ, ರೋಟಿ ಜೊತೆ ಹಾಗೂ ರೈಸ್ ಜೊತೆ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.